ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಕ್ಷಯ ತೃತೀಯ ಏಪ್ರಿಲ್ 19ನೇ ತಾರೀಕು ಆಚರಿಸ್ಬೇಕಾ, 20ನೇ ತಾರೀಕು ಆಚರಿಸಬೇಕಾ, ಅವತ್ತು ಬಂಗಾರನೇ ಖರೀದಿ ಮಾಡಬೇಕಾ, ಅದರ ಬದಲಿಗೆ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು, ಹಾಗೆ ವಿಷ್ಣು ಲಕ್ಷ್ಮಿಯ ಆರಾಧನೆ ಯಾವ ಥರನಾಗಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಸಂಸ್ಕೃತಿಯಲ್ಲಿ ಕೆಲವು ದಿನಗಳು ತುಂಬ ವಿಶೇಷವಾಗಿರುತ್ತವೆ. ಅದರಲ್ಲಿ ಅವುಗಳಲ್ಲಿ ಒಂದು ದಿನ ಮಾತ್ರ ಇಂತಹದ್ದು. ಆ ದಿನ ಮಾಡಿದ ಒಳ್ಳೆಯ ಕೆಲಸಗಳು ಎಂದಿಗೂ ಕಡಿಮೆಯಾಗುವುದಿಲ್ಲ, ಅಂದರೆ ಅಕ್ಷಯ ಆಗಿರುತ್ತವೆ. ಈ ಮಹತ್ವದ ದಿನವೇ ಅಕ್ಷಯ ತೃತೀಯ. ಆದರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಒಂದು ಗೊಂದಲ ಎಲ್ಲರಲ್ಲೂ ಇದೆ. ಅಕ್ಷಯ ತೃತೀಯ ಏಪ್ರಿಲ್ 19ನೇ ತಾರೀಕು ಅಥವಾ 20ನೇ ತಾರೀಕು ಅಂತ ಕೆಲವರು ಕೇಳ್ತಿದ್ದಾರೆ. ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ 19ನೇ ತಾರೀಕು ಕೊಟ್ಟಿದ್ದಾರೆ, ಮತ್ತು ಕೆಲವೊಂದಿಷ್ಟು ಕ್ಯಾಲೆಂಡರ್ನಲ್ಲಿ ಏಪ್ರಿಲ್ 20ನೇ ತಾರೀಕು ಕೊಟ್ಟಿದ್ದಾರೆ. ಅದಕ್ಕಾಗಿ ತುಂಬ ಗೊಂದಲಗಳಾಗ್ತಾ ಇದ್ದಾವೆ. ಆದರೆ ಸ್ನೇಹಿತರೆ, ನಮ್ಮ ಶಾಸ್ತ್ರಗಳಲ್ಲಿ ಒಂದು ಸರಳವಾದಂತಹ ನಿಯಮ ಇದೆ. ಅದೇನಪ್ಪ ಅಂತಂದರೆ, ಯಾವ ತಿಥಿ ಸೂರ್ಯೋದಯ ಸಮಯದಲ್ಲಿ ಇರುತ್ತದೆ ಅದನ್ನೇ ನಾವು ಆಚರಿಸಬೇಕಾಗುತ್ತದೆ. ಈ ಬಾರಿ ತೃತೀಯ ತಿಥಿ ಏಪ್ರಿಲ್ 19ರಂದು ಬೆಳಿಗ್ಗೆ ಆರಂಭವಾದರೂ ಏಪ್ರಿಲ್ 20ರಂದು ಸೂರ್ಯೋದಯ ಸಮಯದಲ್ಲಿ ತೃತೀಯ ತಿಥಿ ಇರುತ್ತದೆ. ಆದ್ದರಿಂದ ನಿಜವಾದ ಅಕ್ಷಯ ತೃತೀಯ ಆಚರಣೆ ಏಪ್ರಿಲ್ 20ರಂದ ಮಾಡಬೇಕಾಗುತ್ತದೆ. ಈಗ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತದೆ, ಅಕ್ಷಯ ತೃತೀಯ ಎಂದರೆ ಏನು, ಯಾಕೆ ಇಷ್ಟು ಮಹತ್ವವಿದೆ? ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾದದ್ದು. ತೃತೀಯ ಅಂದರೆ ಚಂದ್ರಮಾಸದ 3ನೇ ತಿಥಿ. ಅಂದರೆ ಈ ದಿನ ಮಾಡಿದ ಯಾವುದೇ ಪುಣ್ಯ ಕೆಲಸಗಳು ಎಂದಿಗೂ ಕಡಿಮೆಯಾಗುವುದಿಲ್ಲ. ಇದಕ್ಕೆ ಪೌರಾಣಿಕ ಕಾರಣಗಳು ತುಂಬ ಇದ್ದಾವೆ. ಈ ದಿನವೇ ಮಹಾವಿಷ್ಣು ತನ್ನ ಹೃದಯದಲ್ಲಿ ಮಹಾಲಕ್ಷ್ಮಿಗೆ ಸ್ಥಾನ ನೀಡಿದ ದಿನ ಎಂದು ಹೇಳಲಾಗುತ್ತದೆ. ಅಂದರೆ ಲಕ್ಷ್ಮೀದೇವಿಯ ಶಕ್ತಿ ಈ ದಿನ ಅತ್ಯಂತ ಪ್ರಬಲವಾಗಿರುತ್ತದೆ. ಹಾಗೆ ಶಿವನು ಕುಬೇರನಿಗೆ ಐಶ್ವರ್ಯದ ಅಧಿಕಾರ ನೀಡಿದ ದಿನವೂ ಇದೆ. ಅದಕ್ಕಾಗಿ ಈ ದಿನ ಕುಬೇರ ಪೂಜೆ ಮಾಡಿದರೆ ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಇವತ್ತು ಇನ್ನೊಂದು ಸುಂದರ ಕಥೆ ಇದೆ. ಅದೇನಪ್ಪ ಅಂದರೆ ಕುಚೇಲ ಮತ್ತು ಕೃಷ್ಣನ ಕಥೆ. ಕುಚೇಲನು ತುಂಬ ಬಡವನಾಗಿದ್ದರೂ ತನ್ನ ಸ್ನೇಹಿತ ಕೃಷ್ಣನನ್ನು ನೋಡಲು 3 ಹಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗುತ್ತಾನೆ. ಕೃಷ್ಣನು ಅದನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸಿ ಕುಚೇಲನಿಗೆ ಅಪಾರ ಐಶ್ವರ್ಯವನ್ನು ನೀಡುತ್ತಾನೆ. ಈ ಘಟನೆ ಅಕ್ಷಯ ತೃತೀಯ ದಿನವೇ ನಡೆಯಿತು. ಇದಲ್ಲದೆ ಅನ್ನಪೂರ್ಣೇಶ್ವರಿ ದೇವಿಯಿಂದ ಶಿವನು ಭಿಕ್ಷೆ ಪಡೆದ ದಿನವೂ ಇದೆ. ಅಂದರೆ ಅನ್ನ, ದಾನ, ಧರ್ಮ ಇವುಗಳ ಮಹತ್ವ ಈ ದಿನ ಹೆಚ್ಚಾಗಿರುತ್ತದೆ. ಈಗ ನಾವು ನೋಡೋದಾದರೆ, ಈ ದಿನ ಚಿನ್ನ ಖರೀದಿ ಮಾಡಲೇಬೇಕಾ? ಇಂದಿನ ಕಾಲದಲ್ಲಿ ಅಕ್ಷಯ ತೃತೀಯ ಅಂದರೆ ಚಿನ್ನದ ಖರೀದಿ ಮಾಡೋದು ಅನ್ನೋ ಭಾವನೆ ಬಂದಿದೆ. ಆದರೆ ನಿಜವಾದ ಶಾಸ್ತ್ರಗಳಲ್ಲಿ ಎಲ್ಲಿಯೂ ಚಿನ್ನ ಖರೀದಿ ಮಾಡಲೇಬೇಕು ಅಂತ ಹೇಳಿಲ್ಲ. ಇದು ಒಂದು ಮಾಡರ್ನ್ ಪ್ರಾಕ್ಟೀಸ್ ಮಾತ್ರ. ಚಿನ್ನ ಖರೀದಿ ಮಾಡುವುದರಲ್ಲಿ ತಪ್ಪೇನಿಲ್ಲ, ಆದರೆ ಅದನ್ನು ಮಾಡಲೇಬೇಕು ಅಂತ ಏನೂ ಒತ್ತಾಯ ಇಲ್ಲ. ಯಾಕಂದರೆ ಎಲ್ಲರಿಗೂ ಎಲ್ಲ ಸಾಮರ್ಥ್ಯವೂ ಇರೋದಿಲ್ಲ. ಕೆಲವೊಬ್ಬರಿಗೆ ಚಿನ್ನ ಖರೀದಿ ಮಾಡುವಷ್ಟು ಸಾಮರ್ಥ್ಯ ಇರುತ್ತೆ, ಮತ್ತು ಕೆಲವೊಬ್ಬರಿಗೆ ಚಿನ್ನ ಖರೀದಿ ಮಾಡುವಷ್ಟು ಸಾಮರ್ಥ್ಯ ಇರೋದಿಲ್ಲ. ಅಂಥವರು ಯಾವ ವಸ್ತುವನ್ನು ಖರೀದಿ ಮಾಡಿದರೆ ಚಿನ್ನದ ಸಮಾನವಾಗಿರುತ್ತದೆ ಅಂತ ನೋಡೋದಾದರೆ, ಚಿನ್ನ ಖರೀದಿ ಮಾಡದಿದ್ದರೂ ಈ ದಿನದ ಪುಣ್ಯ ನಿಮಗೆ ಸಿಗುತ್ತದೆ. ಹಾಗಾದರೆ ಈ ದಿನ ನಾವು ಏನು ಮಾಡಬೇಕು, ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಅಂತ ಅನ್ನೋದಾದರೆ, ಮೊದಲನೆಯದಾಗಿ ತುಳಸಿ ಗಿಡ ತರಬೇಕು. ಯಾಕೆಂದರೆ ತುಳಸಿ ದೇವಿ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗುತ್ತದೆ. ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದು ಮನೆಗೆ ಪಾಸಿಟಿವ್ ಎನರ್ಜಿ ಮತ್ತು ಶಾಂತಿಯನ್ನು ತರುತ್ತದೆ. ಇನ್ನು ಎರಡನೇದು ಬೆಳ್ಳಿಯ ವಸ್ತು. ಬೆಳ್ಳಿ ಚಂದ್ರನಿಗೆ ಸಂಬಂಧಪಟ್ಟಿದ್ದು, ಮನಸ್ಸಿಗೆ ಶಾಂತಿ ನೀಡುತ್ತದೆ, ಹಣದ ಸ್ಥಿರತೆಗೂ ಸಹಾಯ ಮಾಡುತ್ತದೆ. ಇನ್ನು ಮೂರನೇದು ಹೊಸ ಪೊರಕೆ. ಇದು ಒಂದು ಚಿಕ್ಕ ವಿಷಯ ಅನ್ನಿಸಬಹುದು, ಆದರೆ ಮನೆಯ ಸ್ವಚ್ಛತೆ ಮತ್ತು ದಾರಿದ್ರ್ಯ ನಿವಾರಣೆಯ ಸಂಕೇತವಾಗಿರುತ್ತದೆ. ಅದರ ಜೊತೆಗೆ ಪೂಜಾ ಸಾಮಗ್ರಿಗಳಾದ ಅರಿಶಿನ, ಕುಂಕುಮ, ತುಪ್ಪ, ಶಂಖ, ಹಳದಿ ಬಟ್ಟೆ ಇವುಗಳನ್ನು ಮನೆಗೆ ತರಬಹುದು. ಬಾರ್ಲಿ ಧಾನ್ಯವನ್ನು ತರುವುದು ಕೂಡ ತುಂಬ ಶುಭಕರ. ಇಂಥ ಸಣ್ಣ ಪುಟ್ಟ ವಸ್ತುಗಳನ್ನಾದರೂ ಯಾರು ಬೇಕಾದರೂ ಸಹಿತ ತೆಗೆದುಕೊಂಡು ಬರಬಹುದು. ಅದರಲ್ಲೂ ಈ ಕಾಲದಲ್ಲಿ ಚಿನ್ನ ಖರೀದಿ ಮಾಡೋದು
ಒಂದು ದೊಡ್ಡ ಮಾತೇ ಆಗಿದೆ. ಯಾಕಂದರೆ ಚಿನ್ನ ದಿನದಿಂದ ದಿನಕ್ಕೆ ತನ್ನ ಮಿತಿ ಮೀರಿ ಬೆಳೆಯುತ್ತಿದೆ. ಎಲ್ಲರಿಗೂ ಎಲ್ಲವನ್ನು ಖರೀದಿ ಮಾಡುವಂಥ ಶಕ್ತಿ ಇರುವುದಿಲ್ಲ. ಅದಕ್ಕಾಗಿ ಇಂಥ ಚಿಕ್ಕ ಪುಟ್ಟ ವಸ್ತುಗಳನ್ನಾದರೆ ಯಾರು ಬೇಕಾದರೂ ತರಬಹುದು. ಈ ದಿನ ಹಣದ ಪೂಜೆ ಕೂಡ ಮಾಡಬಹುದು. ಸ್ವಲ್ಪ ಹಣವನ್ನು ಮನೆಗೆ ತಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದರೆ ಆ ಹಣ ಅಕ್ಷಯವಾಗುತ್ತದೆ. ಪೂಜೆ ಮಾಡುವ ವಿಧಾನವನ್ನು ನೋಡೋದಾದರೆ ಆವತ್ತಿನ ದಿವಸ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭವಾದ ಬಟ್ಟೆ ಧರಿಸಬೇಕು. ಮೊದಲಿಗೆ ದೇವರ ಮುಂದೆ ದೀಪವನ್ನು ಹಚ್ಚಬೇಕು. ಮಹಾಲಕ್ಷ್ಮಿ, ವಿಷ್ಣು, ಶಿವ ಮತ್ತು ಕುಬೇರ ದೇವರನ್ನು ಪೂಜಿಸಬೇಕು. ನೈವೇದ್ಯವಾಗಿ ಪಾಯಸ, ಮೊಸರನ್ನ ಇಡಬಹುದು. ಲಕ್ಷ್ಮೀ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ, ಕನಕದಾರ ಸ್ತೋತ್ರಗಳನ್ನು ಪಠಿಸುವುದು ಅಥವಾ ಕೇಳುವುದು ತುಂಬ ಉತ್ತಮ. ಇವಾಗ ಎಲ್ಲರಿಗೂ ಎಲ್ಲ ಕೇಳುವಷ್ಟು ಟೈಮ್ ಇರೋದಿಲ್ಲ. ಇವಾಗ ನಾವು ಕೆಲಸ ಮಾಡುವಾಗ, ಪೂಜೆ ಮಾಡುವಾಗ ಮೊಬೈಲ್ನಲ್ಲಿ ಕೆಲವು ತುಂಬ ಮಂತ್ರಗಳು, ಸ್ತೋತ್ರಗಳಿವೆ. ಅವನ್ನು ಹಚ್ಚಿಟ್ರೆ ಆಯಿತು. ಆದರೆ ಕೇಳುವುದು ತುಂಬ ಒಳ್ಳೆಯದು. ಶ್ರೀಕೃಷ್ಣನಿಗೆ ಅವಲಕ್ಕಿ ಮತ್ತು ಬೆಲ್ಲವನ್ನು ಅರ್ಪಿಸುವುದು ಇವತ್ತಿನ ವಿಶೇಷ ಆಚರಣೆ. ಇದು ಕುಚೇಲನ ಕಥೆಯನ್ನು ನೆನಪಿಸುತ್ತದೆ. ನಾನು ಆವಾಗಲೇ ಹೇಳಿದ್ನಿ ಅಲ್ವಾ, ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ಕುಚೇಲ ತಂದು ಕೊಟ್ಟ ಅಂತ. ಅದಕ್ಕಾಗಿ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ನೀಡಬೇಕು. ಇದನ್ನು ನಾವು ಏನು ಮಾಡಬಾರದು ಅಂತ ನೋಡೋದಾದರೆ ಮುಖ್ಯವಾಗಿ ಸಾಲವನ್ನು ಕೊಡಬಾರದು, ಸಾಲ ಮಾಡಬಾರದು. ಯಾಕೆಂದರೆ ಅಕ್ಷಯ ಅಂದರೆ ಅದು ಹೆಚ್ಚಾಗುತ್ತದೆ, ಸಾಲ ಕೂಡ ಹೆಚ್ಚಾಗಬಹುದು. ಈಗ ಅತ್ಯಂತ ಮುಖ್ಯವಾದ ವಿಷಯ ದಾನ. ಅಕ್ಷಯ ತೃತೀಯ ದಿನ ದಾನ ಮಾಡಿದರೆ ಅದರ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ. ನೀರು ತುಂಬಿದ ಮಡಿಕೆ, ಅನ್ನದಾನ, ಗೋಧಿ, ಕಡಲೆ, ಮೊಸರನ್ನ, ಛತ್ರಿ, ಚಪ್ಪಲಿ ಇವುಗಳನ್ನು ದಾನ ಮಾಡಬಹುದು. ಬೇಸಿಗೆಯ ಸಮಯದಲ್ಲಿ ನೀರು ದಾನ ಮಾಡೋದು ಅತ್ಯಂತ ಪುಣ್ಯಕರ. ದಾಹದಿಂದ ಬಳಲುತ್ತಿರುವವರಿಗೆ ನೀರು ಕೊಡುವುದು ದೊಡ್ಡ ಧರ್ಮವಾಗಿರುತ್ತದೆ. ಇನ್ನು ಪಿತೃಗಳ ಹೆಸರಿನಲ್ಲಿ ದಾನ ಮಾಡಿದರೆ ಇರುವಂತಹ ಎಲ್ಲ ಪಿತೃದೋಷಗಳು ಕಡಿಮೆಯಾಗುತ್ತವೆ. ಇದರ ಜೊತೆಗೆ ಒಂದು ಸುಂದರ ಪರಿಹಾರವನ್ನು ಹೇಳ್ತೀನಿ. ಒಂದು ಸಸಿಯನ್ನು ನೆಟ್ಟು ಅದನ್ನು ಪೋಷಿಸುವುದು. ಆ ಸಸಿ ಬೆಳೆಯುವಂತೆ ನಿಮ್ಮ ಜೀವನವೂ ಬೆಳೆಯುತ್ತದೆ. ಆದ್ದರಿಂದ ಯಾವ ಸಸಿ ಬೇಕಾದರೂ ತಂದು ನೆಡಬಹುದು. ತುಳಸಿ ಗಿಡ ತಂದು ನೆಡಬಹುದು. ಹಾಗೆ ಮಲ್ಲಿಗೆ ಗಿಡ ತೊಗೊಂಬಂದು ಬಳ್ಳಿ, ಯಾಕಂದರೆ ಆ ಬಳ್ಳಿ ಅಂತ ಕರೀತಾರೆ. ಆ ಬಳ್ಳಿ ಎಷ್ಟು ಹಬ್ಬುತ್ತೆ ಅಷ್ಟು ನಮ್ಮ ಮನೆತನ ಹಬ್ಬುತ್ತೆ ಅಂತ ಹಿರಿಯರು ಹೇಳುತ್ತಿದ್ದಾರೆ. ಮದುವೆಯಾಗಿ ಹೋಗುವಂಥ ಹೆಣ್ಣು ಮಕ್ಕಳಿಂದ ಮಲ್ಲಿಗೆ ಬಳ್ಳಿಯನ್ನು ಹಚ್ಚಿಸಿ ಕಳಿಸ್ತಿದ್ರಂತೆ ಮೊದಲಿನ ಕಾಲದ ಹಿರಿಯರು. ಆದ್ದರಿಂದ ಈ ತೆರನಾಗಿ ಸಸಿಯನ್ನು ನೆಡುವುದು ತುಂಬ ಒಳ್ಳೆಯದು. ಕೊನೆಗೆ ಸ್ನೇಹಿತರೆ, ಅಕ್ಷಯ ತೃತೀಯ ಅಂದರೆ ಕೇವಲ ಚಿನ್ನ ಖರೀದಿ ಮಾಡುವ ದಿನವಲ್ಲ. ಇದು ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರುವಂಥ ಒಂದು ಅವಕಾಶವಾಗಿದೆ. ಈ ದಿನ ಭಕ್ತಿ, ದಾನ, ಧರ್ಮ ಮತ್ತು ಒಳ್ಳೆಯ ಚಿಂತನೆಗಳ ಜೊತೆ ಆಚರಿಸಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ದೇವರ ಅನುಗ್ರಹ ದೊರೆಯುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯದ ಸಂಪೂರ್ಣ ಮಹತ್ವ, ಆಚರಣೆಯ ವಿಧಾನ ಮತ್ತು ಆವತ್ತಿನ ದಿವಸ ಏನು ಮಾಡಬೇಕು, ಏನು ಮಾಡಬಾರದು ಅನ್ನುವಂಥ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿಸಿದ್ದೀನಿ. ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.